ಶಿವಮೊಗ್ಗದಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೆಯುತ್ತಿದ್ದು ಮತ್ತೊಂದು ಬೇಲಿಕೇರಿ ಹಗರಣಕ್ಕೆ ಸಾಕ್ಷಿಯಾಗುತ್ತಿದೆ ಎಂದು ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಸುಮಾರು 37,000 ಮೆಟ್ರಿಕ್ ಟನ್ ಮರಳನ್ನು ವಶಪಡಿಸಿಕೊಂಡು ಒಂದೆಡೆ ಸಂಗ್ರಹಿಸಿಡಲಾಗಿತ್ತು. ಆದರೆ ಈಗ ಆ ಮರಳು ಕ್ರಮೇಣವಾಗಿ ಖಾಲಿಯಾಗುತ್ತಿದ್ದು ಅದನ್ನು ಕಾಯುವವರೇ ಇಲ್ಲದಂತಾಗಿದೆ. ಇದನ್ನೆಲ್ಲ ನಿರ್ವಹಿಸಬೇಕಾದ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅಕ್ರಮ ಮರಳುಗಾರಿಕೆ ತಡೆಯಬೇಕಾದ ಅಧಿಕಾರಿಗಳೇ ಈ ಅಕ್ರಮದಲ್ಲಿ ಶಾಮೀಲಾಗಿರುವುದರಿಂದ ಇಲಾಖೆಯ ಒಳಗಿನವರೇ ಈ ಅಧಿಕಾರಿಯನ್ನು ಗೋವಿಂದ ಆ್ಯಂಡ್ ಗೋವಿಂದ ಕಂಪನಿ ಎಂದು ಹಾಸ್ಯವಾಗಿ ಕರೆಯುತ್ತಾರೆ. ಮುಂದೊಂದು ದಿನ ಸಂಪೂರ್ಣ ಮರಳೆ ಗೋವಿಂದವಾದರೂ ಆಶ್ಚರ್ಯವಿಲ್ಲ ಎಂದು ಗಣಿ ಇಲಾಖೆ ಅಧಿಕಾರಿಯೊಬ್ಬರ ಮೇಲೆ ಕೆಬಿ ಪ್ರಸನ್ನಕುಮಾರ್ ಗಂಭೀರವಾಗಿ ಆರೋಪಿಸಿದ್ದಾರೆ. 2010ರಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಸುದ್ದಿ ಆಯ್ತು, ಬೇಲೆಕೇರಿ ಹಗರಣ. ಸುದ್ದಿ ಮಾಸದರೊಳಗೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೂಡ ಅದೇ ತರದ ಒಂದು ದೊಡ್ಡ ಹಗರಣ ಆಗುತ್ತಾ, ಅದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳು ಅವರನ್ನ ನೋಡ್ಕೊಳ್ಳುವಂತಹ ಸರ್ಕಾರದವರು ಇಂಬು ಕೊಡ್ತಾ ಇದ್ದಾರಾ ಅನ್ನೋದೊಂದು ದೊಡ್ಡ ಮಟ್ಟದ ಅನುಮಾನ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಕಂದಾಯ ಇಲಾಖೆ, ಜೊತೆಗೆ ಅರಣ್ಯ, ಪೊಲೀಸು ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತಾ ಇದೀವಿ. ಶಿವಮೊಗ್ಗ ಜಿಲ್ಲೆ ಏನಾಗ್ತದಪ್ಪ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಮರಳು ಬ್ಲಾಕ್ಗಳ ಹರಾಜು ಪ್ರಕ್ರಿಯೆ 8 ತಿಂಗಳು ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಕಾಳಸಂತೆ ದಂಧೆ ಸಚಿವರೇ ಕ್ರಮ ಕೈಗೊಳ್ಳಿ ಅಂತ. ಆದ್ರೆ ಎಗ್ಗಿಲ್ಲದೆ ಮರಳು ಮಾತ್ರ ಸಾಗಾಟ ಆಗ್ತಾ ಇದೆ. ಕೋಟಿ ಗಟ್ಟಲೆ ಸರ್ಕಾರಕ್ಕೆ ಪಂಗನಾಮ ಹಾಕಿದ್ದಾರೆ. ಗೋವಿಂದ ಆ್ಯಂಡ್ ಗೋವಿಂದ ಕಂಪನಿ ಅಂತ ಅವ್ರಿಗೆ ಹೆಸರಿಟ್ಟಿದಾರಲ್ಲಿ. 2-3 ವರ್ಷದಲ್ಲಿ ಅವರು ಬಂದು ಜಿಲ್ಲೆಯಲ್ಲಿ ಒಳ್ಳೆ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಕಾನೂನು ಪ್ರಕಾರ ನಡ್ಕೊಳ್ಳೋರಿಗೆ ಇವರು ಬಹಳ ಸ್ಟ್ರಿಕ್ಟ ಅಂತಂದ್ರೆ, ಅನಧಿಕೃತವಾಗಿ ಯಾರ್ಯಾರು ಮರಳು ಹೊಡಿತಾರೆ ಅವರೆಲ್ಲರ ಆತ್ಮೀಯ ಸ್ನೇಹಿತರು ಇವರು. ಒಂದೊಂದು ಕೋರೆಗೆ 10-12 ಲಕ್ಷದ ಮೇಲೆ ತಿಂಗಳ ಆದಾಯ ಅವ್ರಿಗೆ. ಲೋಕಾಯುಕ್ತರೇ ಒಂದು ತಂಡವನ್ನು ರಚನೆ ಮಾಡಿ ಶಿವಮೊಗ್ಗ ಜಿಲ್ಲೆಗೆ ಬಂದು ಅವರು ಒಂದು ದೊಡ್ಡ ಮಟ್ಟದ ರೈಡ್ ಮಾಡ್ತಾರೆ. 37,000 ಮೆಟ್ರಿಕ್ ಟನ್ ಮರಳು ಅಂದರೆ 8ರಿಂದ 8.5 ಕೋಟಿ. ಈ ಇಷ್ಟೂ ಮರಳು ಏನು ಬೇಲೆಕೇರಿ ಹಗರಣ ಆಯ್ತಲ್ಲ ಹಂಗೆ ಖಾಲಿ ಆಗಕ್ಕೆ ಶುರುವಾಗಿದೆಯಾ ಆ ಅನುಮಾನ ಬರ್ತಾ ಇದೆ. ಈಗಾಗಲೇ ನನಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಯಾರು ಕಾಯೋರ್ತಾ ಇಲ್ಲ, ನೋಡ್ಕೊತಾ ಇಲ್ಲ. ಮೈನ್ಸ್ ಆ್ಯಂಡ್ ಜುವಾಲಜಿ ಡಿಪಾರ್ಟ್ಮೆಂಟ್ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಕೇಳಿದ್ರೆ ನಮಗೇನು ಗೊತ್ತಿಲ್ಲ, ಅದು ಲೋಕಾಯುಕ್ತದವರು ಅಂತಾರೆ. ದೊಡ್ಡ ಮಟ್ಟದ ಹಗರಣ ಆಗೋಕ್ಕೆ ನಾಂದಿ ಆಗ್ತಾ ಇದೆ. ಈಗಾಗಲೇ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಈಗಾಗಲೇ ಹೇಳ್ತಾ ಇದೆಯಂತೆ, ಇದು ಸರ್ಕಾರಿ ಕೆಲಸಕ್ಕೆ ಬೇಕು ಅಂತೇಳಿ ನಾನು ಎಲ್ಲ ನನ್ನ ಕಬ್ಜಾಗೆ ತೊಗೊಳ್ತೀನಿ, ನಿಮಗೆಲ್ಲ ಹಂಚ್ತೀನಿ ಹೋಗ್ರಿ ಅಂತ. ಈ ಗೋವಿಂದ ಆ್ಯಂಡ್ ಗೋವಿಂದ ಕಂಪ್ನಿ ಟೀಮನ್ನು ಸಸ್ಪೆಂಡ್ ಮಾಡಬೇಕಾಯ್ತು ತಕ್ಷಣ. ಹೆಸರು ಹೇಳೋದೇನಪ್ಪ ಅಂತಂದರೆ ಸರ್ಕಾರಿ ಕೆಲಸಕ್ಕೆ ಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ಕೊಂಡು ಖಾಲಿ ಮಾಡಲಿಕ್ಕೆ ಹೊರಡುವಂತಹ ಹುನ್ನಾರ ಸಂಪೂರ್ಣ ಇಲ್ಲಿ ನಡೀತಾ ಇದೆ. ಇದು ಖಾಲಿ ಆಯಿತು ಅಂತಂದರೆ ಮತ್ತೊಂದು 2ನೇ ಬೇಲೆಕೇರಿ ಹಗರಣನೇ. ಯಾರು ನಮಗೆ ಮಂತ್ರಿಗಳು ದಾತಕರು ಇಲ್ಲ ಇಲ್ಲಿ ಜಿಲ್ಲೆಗೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇನ್ನೂ ಮಂತ್ರಿಗಳನ್ನ ಕೊಡಲಿಲ್ಲ. ಮತ್ತೆ ಬಂದವ್ರು ಕ್ರಮ ಕೈಗೊಳ್ಳೋ ತನಕ ಇಲ್ಲಿ ಖಾಲಿಯಾಗಿ ಹೋಗಿರ್ತದೆ ಇದು.